ಅಧ್ಯಕ್ಷರು ಆದಂಥ ಗಂಜಾ ಮೇಡಮ್ ಅವರು ಹಾಗೂ ದೀಪಾ ಮೇಡಮ್ ಅವರು ಕೂಡ ಬರಬೇಕು ಅವ್ರಿಗೆ ಕೊಡಿ. ಹಾಗೆಯೇ ಸಂಗಪ್ಪ ಮಲ್ಲಪ್ಪ ಆರಿ ಅವರು ಮುಂದೆ ಒಬ್ಬರು ಇಬ್ಬರು ಮೇಡಮ್ ಅವರು ಮುಂದೆ ಅವರೊಂದು ಇಬ್ಬರು ಕೊಡ್ರಿ. ಇಬ್ಬರು ಬರ್ರಿ ನೋಡ್ರಿ ನೋಡ್ರಿ ಹಾಗೆಯೇ ಸಿದ್ದನಕೊಳ ಬ್ಯಾಂಕ್ನವ್ರು ಇಬ್ಬರು ಆಯ್ತಪ್ಪ. ಸಿದ್ದನಕೊಳ ಬ್ಯಾಂಕ್ನವ್ರು ಒಬ್ಬರು ಸಿದ್ದನಕೊಳ ಒಬ್ಬರು ಬೇಡ ಸುಳ್ಳದ ಇಬ್ರು ಬರ್ರಿ. ಗೌಡ ಗೌಡ ಅಮ್ಮಪ್ಪ ಕರೀಲಿ ಬೇರೆ ಸರಿ. ಉದ್ಘಾಟನೆಯನ್ನು ನೆರವೇರಿಸಿದಂಥ ಜನಪ್ರಿಯ ಶಾಸಕರಂತ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನು ಇಲ್ಲಿ ಸ್ಥಾನಕ್ಕೆ ಬಂದಿರಂದ್ರೆ ನಮ್ಮ ಅಜ್ಜಾರ ಆಶೀರ್ವಾದ. ಮೊನ್ನೆ ನಮ್ಮ ಇವ್ರು ಮಠಕ್ಕೆ ಬಂದು ನಾವು ಒಂದು 2 ತಿಂಗಳಾದಷ್ಟೇ. ಮೊದಲು ನಾನು ಭಾಳ ವರ್ಷದಿಂದ ಬಂದಿದ್ದೆ. ನಾನು ಅವ್ರ ಮಠಕ್ಕೆ ಬಂದಿದ್ದ ನನಗೆ ಒಳ್ಳೇದಾಗೈತಿ, ಇನ್ನೂ ಒಳ್ಳೇದಾಗೈತೆ ಅಂತ ನಂಬಿದ್ದೀನಿ ನಾನು. ಮೊನ್ನೆ ನಮ್ಮ ಸಾಹೇಬರಿಗೆ ಆಕ್ಸಿಡೆಂಟ್ ಆಗಿದ್ದು ಭಾಳ ಒಂದು ತುದಿಯಲ್ಲಿ ಉಳಿದು ಬಂದಾರ ಅವರು. ಅದು ನಮ್ಮ ಅಜ್ಜಾರ ಆಶೀರ್ವಾದ ತಿಳ್ಕೊಂಡಿನಿ. ಮೊದಲೇ ಸಲ ಬಂದಾಗ ನಾವು ಸನ್ಮಾನ ಮಾಡಿದರು. ಈ ಶಾಲೆ ದಿನ ಪೂಜೆ ಮಾಡುವ ಇಲ್ಲಿ ಇಡಬಾರ್ದು, ಅದು ಪೂಜೆ ಮಾಡಿದ ಕಾಲ ನನಗೆ ಸಂಪೂರ್ಣ ಸಿಕ್ಕೈತಿ ಅನ್ನೋದು ಭರವಸೆ ನನಗೈತಿ. ಈ ಆಶೀರ್ವಾದ ಸದಾ ನನಗೆ ಇರಲಿಕ್ಕೆ ಶ್ರೀ ಮಹಾತಪಸ್ವಿ ಸಿದ್ಧಲಿಂಗ ಸ್ವಾಮಿಗಳ ಪೂಜ್ಯರ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ಶಿವಕುಮಾರ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸ್ತಾ, ಹಾಗೆ ಸನ್ಮಾನ್ಯ ಶ್ರೀ ಇವತ್ತಿನ ಶಾಸಕರ ಅನುದಾನದ ಸಿದ್ದನಕೊಳ ಹಾಗೂ ಬೆನಕವಾಲಿ ರೋಡ್ ನಿರ್ಮಾಣದ ಭೂಮಿ ಪೂಜೆಯನ್ನು ನೆರವೇರಿಸಲಿರುವ ಡಾಕ್ಟರ್ ನಿಮ್ಮೆಲ್ಲರ ನೆಚ್ಚಿನ ಶಾಸಕ ಸಾಹೇಬರಿಗೂ ಮತ್ತು ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ಶರಣಾರ್ಥಿಗಳು. ಮುಂದೆ ಗುರಿ ಇರಬೇಕಂತ ಹಿಂದೆ ಗುರು ಇರಬೇಕಂತ. ಇಂತಹ ಒಬ್ಬ ಗುರು ಇರುವಾಗ ಗುರಿಗಳಿಗೆ ಸಾಧನೆಗಳಿಗೆ ಏನು ಕಡಿಮೆ ಅಂತ ಹಿರಿಯರು ಹೇಳ್ತಾರೆ. ಅಂದ್ರೆ ಒಂದು ಈ ಮಠ ಅನ್ನೋದೊಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಕಳಿಸ್ತಾ ಇರತ್ತಂಗೆ. ಇದು ಬರೀ ಚಲನಚಿತ್ರ ಮಠ ಅಲ್ಲ, ಅಥವಾ ಏನು ದಿನ ದಾಸೋಹ ಮಠನೂ ಅಲ್ಲ. ಒಂದು ಜನರಿಗೆ ಒಂದು ಜೀವನಕ್ಕೆ ಉತ್ಸಾಹವನ್ನು ಕೊಡೋ ಮಠ ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ನೋಡಬೇಕಂದ್ರೆ ನಾವು ಇಲ್ಲಿ ಬಂದು ಕುಂತಾಗ ನಮಗೆ ಎಷ್ಟು ಖುಷಿ ಆನಂದ ಸಿಗುತ್ತಂದ್ರೆ ನಾವು ಎಲ್ಲೇ ಹೋದ್ರೂ ಎಷ್ಟು ಖುಷಿ ಸಾಧಿಸಲ್ಲ. ಅಜ್ಜ ಅವರು ಸಾಕಷ್ಟು ತೊಂದರೆಗಳು ಒತ್ತಡಗಳು ಇರ್ತಾವೆ. ಅಂಥದ್ರೊಳಗೂ ನಮ್ಮನ್ನು ನಗಿಸುವಂಥ ಕೆಲಸ, ನಮ್ಮ ಆಶೀರ್ವಾದ ಮಾಡೋದ್ರ ಜೊತೆಗೆ ನಮ್ಮನ್ನು ಒಂದಷ್ಟು ದುಃಖ ದುಮ್ಮಾನ ಚಿಂತೆಗಳನ್ನು ದೂರ ಮಾಡುವಂಥ ಒಂದು ಕೆಲಸವನ್ನು ಅಜ್ಜ ಅವ್ರು ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಆಶೀರ್ವಾದ ಎಂಥದ್ದು ಅಂತ ನಮಗಾಗಲೇ ಈಗ ಗೊತ್ತಾಗೈತಿ. ನನಗೂ ಕೂಡ ನನ್ನ ವೈಯಕ್ತಿಕವಾಗಿ ಹೇಳಿದ್ರು ನನಗೂ ಕೂಡ, ಮತ್ತು ಅದರೊಳಗೆ ನಮ್ಮ ಕಾಶಪ್ಪನ ಸಾಹೇಬರಿಗೂ ಕೂಡ ಅವರ ಆಶೀರ್ವಾದ ಸಿಕ್ಕೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದಾಕಾಲ ಅವರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ, ಈ ಒಂದು ನಮ್ಮ ಪಯಣ ಹೀಗೆ ಸಾಗಲಿ ಅಂತ ಕೇಳ್ಕೊತ ತಮ್ಮೆಲ್ಲರಿಗೂ ಬರುವ ಹೊತ್ತಿನಾಗ ನೋಡ್ಕೊಂತ ಬರುವ ಹೊತ್ತಿನಾಗ ನನಗೆ GS 4 ಸಾಲ ವ್ಯಾಸ ಭಾಳ ಅದ್ಭುತ. ಎಂಥ ಮಾತು ಬರೋರಪ್ಪ ಅಂತಂದ್ರೆ ಒಂದು ಮಾತು ಬರೋರು, ಸತ್ತು ಗದ್ದಲವಿರುವ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ, ಕಾಯಕವೇ ಕೈಲಾಸ ಎನ್ನುವ ಮಾತು ನಿಜ ಕೃತಿಗಳು ಮೂಡಿದೆ. ಕಾವಿ ಉಡುಗೆಯ ಮುಟ್ಟು ನಭವ ಹಸ್ತವ ಕಿರಣವ ತ್ಯಾಚಿ ಎಲ್ಲ ತನ್ನವರೆನ್ನುವ ಭಾವ ಕರುಣೆ ಕಣ್ತೇರಿದೆ. ಎಷ್ಟು ಅದ್ಭುತ ಇತ್ತು. ಅದಕ್ಕೆ ಪೂರಕವಾಗಿರುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಭಾಳ ಅದ್ಭುತ ಕೆಲಸ. ನಾನು ಸಿದ್ದನಕೊಳಕ್ಕೆ ಬಂದಿರೋ ಮತ್ತೆ ಯಾವ್ದಾರ ಬೇರೆ ಕ್ಷೇತ್ರಕ್ಕೆ ತರಾಕತ್ತೀನಪ್ಪ ಅನ್ನುವಂಥ ಭಾವನೆ ನೋಡ್ತಾನೆ. ಇಲ್ಲಿರುವಂಥ ಕಟ್ಟಡಗಳನ್ನು, ಆಮ್ಯಾಗ ಸಭಾಭವನಗಳನ್ನು,
ಎಲ್ಲ ನೋಡ್ಕೊಂತ ಬಂದಾಗ ನಾನು ಸಿದ್ಧಕ್ಕೆ ಬರಾಕತ್ತಿರು ಮತ್ತೆ ಯಾವಾಗ ಬೇರೆ ಕ್ಷೇತ್ರಕ್ಕೆ ಬರಾಕತ್ತಿರು ಅನ್ನುವಂಥ ಭಾವನೆ ನನ್ನಲ್ಲಿ ಬಂತು. ಯಾಕಂದ್ರೆ ಒಟ್ಟು ಅವ್ರು ಯಾವುದೋ ಪ್ರಚಾರವನ್ನು ಬಯಸಿ ಬಂದವರಲ್ಲ, ಯಾರನ್ನು ಕೇಳಿದವರು ಅಲ್ಲ, ಅವ್ರ ಆಗಲಿ ಭಕ್ತರಿಗೆ ಗಳಿಸ್ಕೊಂಡ್ಬಿಟ್ಟಾರ. ಅದಕ್ಕೆ ಅವ್ರು ಹೇಳ್ಯಾರ ಇದು ಬೆಳಕಿ ಮಠ ಅಂದರೆ ಇದು ಭಕ್ತರ ಮಠ ಅಂತೇಳಿ ಸ್ಪಷ್ಟವಾಗಿ ಹೇಳ್ಯಾರ. ಒಬ್ಬಣ್ಣ ಯಾರು ಹೇಳುವುದಿಲ್ಲ. ಜಂಗಮದಿಂದ ಬಂದಂಥ ಹಣವನ್ನು ಜಂಗಮಕ್ಕಾಗಿ ಸವಿಸಿ ಜಂಗಮರ ಏನು ಸಮಾಜದ ಉದ್ಧಾರ ಮಾಡೋ ಕೆಲಸ ಇವಾಗ ಯಾವುದಾದ್ರು ಮಠಾಧೀಶ ಮಾಡಕತ್ತಾರಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಕಲಾವಿದರನ್ನು ಬೆಳೆಸೋದ್ರ ಜೊತೆಗೆ ಶ್ರೀಸಾಮಾನ್ಯನನ್ನು ಅಪಮಾನುವಂಥ ಕೆಲಸ ಯಾರು ಮಾಡಬೇಕು ಅಂತಂದ್ರೆ ಅದು ಪೂಜ್ಯ ಶಿವಕುಮಾರ ಮಹಾಸ್ವಾಮಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದಂಥ ಆರಾಧ್ಯ ದೈವರು ಭವರೋಗ ವೈದ್ಯರು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಶ್ರೀಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಅವರ ಪಾದಸಂಗೆ ಅರ್ಪಿಸಿ ಪೂಜ್ಯ ಪುಟ್ಟರಾಜ ಗುರುಗಳನ್ನು ಸ್ಮರಣೆ ಮಾಡಿ ಇದು ಒಂದು ಯೋಗ ಅಂತ ಭಾವಿಸಬೇಕು. ಆಗ ಅಣ್ಣವ್ರು ಹೇಳಿದರು, ಅವ್ರು ಹೇಳಿದ ಮಾತೆಲ್ಲವೂ ಸತ್ಯ ಅನ್ನುವಂಥ ಹೃದಯಕ್ಕೆ ಇವತ್ತು ಮುಟ್ಟದ. ಇಲ್ಲಿ ಮಾತಾಡೋದಕ್ಕಿಂತ ಈ ಮಣ್ಣು ಗಟ್ಟಿ ಕೆಲಸ ಮಾಡ್ತದೆ. ಈ ಮಣ್ಣು ಅಂತ ತಿಳ್ಕೊಂಡು ನಾವು 81ರಿಂದ ಪುಟ್ಟರಾಜಗಳ ಸೇವಾದವರಿಗಿದ್ವಿ. ಒಬ್ಬರು ದಾವಣಗೆರೆ ಬಂದರು, ಪುಣ್ಯಕ್ಷೇತ್ರಕ್ಕೆ ಎಲ್ಲಿ ಹೋಗೋಣ ಅಂತ ಕೇಳಿದಾಗ ಅದನ್ನು ಅರ್ಪಣೆ ಮಾಡ್ತಾರೆ, ಆಮೇಲೆ ಬರೋನು. ಸಿದ್ದಪ್ಪಜ್ಜನ ಒಂದು 53ನೇ ಪುನಾರಾಧನೆ ಈ ಒಂದು ಪವಿತ್ರವಾದ ಸಮಾರಂಭದ ಇವತ್ತು ನಾನು ತಡವಾಗಿ ಬಂದೆ. ನಾನು ಪೂಜ್ಯರಾಗಿಯಾಗಿ ಎಲ್ಲರಿಗೂ ಕ್ಷಮೆಯಾಗಿ ಕೇಳ್ತೀನಿ. ಯಾಕಂದರೆ ಇವತ್ತು ಅನೇಕ ಕಡೆ ಸಾಮೂಹಿಕ ವಿವಾಹ, ಅನೇಕ ಕಾರ್ಯಕ್ರಮಗಳು ನನಗೆ ಸ್ವಲ್ಪ ತಡವಾಗಿ ಬರೋದಕ್ಕೆ ಕಾರಣ ಆಯಿತು. ಇವತ್ತು ಶ್ರೀಮಠದ ಬಗ್ಗೆ ಅನೇಕ ಭಕ್ತಾದಿಗಳು ಈ ನಾಡಿನಲ್ಲಿ, ಯಾಕಂದರೆ ಸಿದ್ಧನಕೊಳ್ಳ ಆದ ತಕ್ಷಣ ಮೊದಲೇ ನೆನಪಾಗೋದು ನಿರಂತರ ದಾಸೋಹ ಮಠ ಈ ರಾಜ್ಯದಲ್ಲಿ ಯಾವುದಾದ್ರೂ ಇದ್ದರೆ ಅದು ಸಿದ್ಧನಕೊಳ್ಳದ ಸಿದ್ದಪ್ಪಜ್ಜನ ಮಠ ಅನ್ನೋ ಮಾತನ್ನು ನಾವು ಭಾಳ ಹೆಮ್ಮೆ. ಯಾಕಂದರೆ ಸಿದ್ದಪ್ಪಜ್ಜನ ಮಠ ಅಂದ್ರೆ ಅದು ದಾಸೋಹ ಮಠ. ಇವತ್ತು ಸುಮಾರು 53 ವರ್ಷಗಳ ಒಂದು ಆರಾಧನೆಯನ್ನು ಇವತ್ತು ನಾವು ಅವ್ರ ಬಗ್ಗೆ ಸ್ಮರಿಸುವಂಥ ದಿನ. ಯಾಕಂದರೆ ಈ ಒಂದು ಕ್ಷೇತ್ರವನ್ನು ಪವಿತ್ರಗೊಳಿಸಿದಂಥವರು ಸಿದ್ದಪ್ಪಜ್ಜ. ಅದರ ಆದಿಯಾಗಿ ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಕೂಡ ಇವತ್ತು ಈ ಒಂದು ಶ್ರೀಮಠದ ಅವರು ಪೀಠಾಧ್ಯಕ್ಷರಾದ ಮೇಲೆ ಬಹುತೇಕ ಬಹಳಷ್ಟು ಸುಧಾರಣೆಗಳನ್ನು ಏನು ಸಿದ್ದಪ್ಪಜ್ಜನ ಕನಸುಗಳಿತ್ತು ಆ ಕನಸುಗಳನ್ನು ಎಲ್ಲವನ್ನೂ ಕೂಡ ನನಸು ಮಾಡಿದಂಥವರು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಮಾತನ್ನು ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಬಹುತೇಕ ನಾನು 2013ಕ್ಕಿಂತ ಪೂರ್ವದಲ್ಲಿ ನಾನು ಇಲ್ಲಿ ಮಠಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡಿದೆ. 2012ರಲ್ಲಿ ಬಂದಿದ್ದೆ ನಾನು ಅವಾಗ ಇನ್ನೂ ಶಾಸಕನಾಗಿದ್ದಿಲ್ಲ. ಅವತ್ತು ನನಗೆ ಪೂಜ್ಯರ ಆಶೀರ್ವಾದವನ್ನು ಪಡೆದು ಸಿದ್ಧಶ್ರೀ ಉತ್ಸವ ಅದೇ ಪ್ರಾರಂಭ ಆಗಿತ್ತು. ಅದೇ ಒಂದು ಪ್ರಥಮ ಬಾರಿಗೆ ನಾವು ಪೂಜ್ಯರು ಸಿದ್ಧಶ್ರೀ ಉತ್ಸವ ಇಲ್ಲಿ ಆ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಜಾತ್ರೆ ಅಂತೇಳಿ ನಾವು ಏನು ಪ್ರಾರಂಭ ಮಾಡಿದ್ವಿ 2012ರಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಈ ಜಾತ್ರೆಯನ್ನು ಮುಗಿಸ್ಕೊಂಡು ಹೋದ ಮೇಲೆ ನಾವು 2013ರಲ್ಲಿ ನಾನು ಶಾಸಕನಾಗಿ ಮತ್ತು 13ರಲ್ಲಿ ಸಿದ್ಧಶ್ರೀ ಉತ್ಸವವನ್ನು ನಾವು ಅದ್ಭುತವಾಗಿ ಮಾಡಿದ್ವಿ. ಯಾಕಂದರೆ ಆ ಜನ ಆಶೀರ್ವಾದನೇ ಹಾಗೆ. ನಾನು ಹೇಳ್ತಿರ್ತೀನಿ ಗುರುಗಳ ಬಗ್ಗೆ, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ಅವ್ರ ಆಶೀರ್ವಾದವನ್ನು ಕೇಳಿಲ್ಲ. ಯಾಕಂದರೆ ಈ ನಾಡಿನಲ್ಲೇ ಪ್ರಸಿದ್ಧ ಆಗಿದೆ. ಯಾರು ಬೇಯಿಸ್ಕೊಂಡಿಲ್ಲ ಅಂದರೆ ಅವ್ರೇನು ಆಗೋದಿಲ್ಲ, ಯಾರು ಬೇಯಿಸ್ಬಿಟ್ರೆ ಅವರೆಲ್ಲ ಹಾಗೆ ಹಾಕಿದ್ರೆ ಅದಕ್ಕೆ ನಾನು ಒಬ್ಬ ಅದಕ್ಕೆ ನನಗೆ ಬೈತಾರೆ ನೀ ಹೀಗೆ ಹೇಳಿ ನನಗೆ ಎಲ್ಲರೂ ಬೈಲಿ ಅಂತ ಫೋಣಿಸ್ತಾರೆ ಅಂತಾರೆ. ಅವ್ರಿಗೆ ಅಜ್ಜಾಗಿ ಮುಂಜಾನೆಗೂ ಫೋಣಿಸ್ತಾರೆ ಅವ್ರು ಒಂದು ಯಾರಕ್ಕೆ ಒಂದೆರಡು ಬೈಲಿ ಹೇಳ್ತೀನಿ. ಅಂದ್ರೆ ಬೇರೆ ಆಶೀರ್ವಾದ ಖಂಡಿತ ಆಗುತ್ತೆ ಅಂತ ಅವರು ಭಾಳ ಒಂದು ಯಾವುದೇ ಒಂದು ಭಾವನೆ ಇಲ್ಲ, ಅಂದರೆ ಸ್ವಚ್ಛ ಮನಸ್ಸಿನಿಂದ ಅವ್ರು ಆಡುವ ಮಾತು ಎಲ್ಲ ಭಾಳ ಸ್ಪಷ್ಟವಾಗಿ ಸ್ವಚ್ಛ ಮನಸ್ಸಿನಿಂದ ಮನದಾಳದಿಂದ ಕೊಡುವಂಥ ಮಾತುಗಳು. ಸೀಟು ಅದು ಸೀಟಲ್ಲ, ಭಕ್ತರಿಗೆ ಪ್ರೀತಿ ಅದು ಪ್ರೀತಿ. ಅದು ಭಾಳಷ್ಟು ಜನ ಅರ್ಥಿಸ್ಕೊಳ್ಳೋದ್ರಲ್ಲಿ ಇರುತ್ತೆ.
ಏನಪ್ಪ ಅಂದ್ರೆ ಕೆಲವು ಜನ ಏನಪ್ಪ ಈ ಸ್ವಾಮಿಗಳು ಈ ರೀತಿ ಮಾತಾಡ್ತಾರೆ, ಎಲ್ಲ ಸರಳವಾಗಿ ಸಾಮಾನ್ಯ ಮನುಷ್ಯರು ಮಾತಾಡ್ತಾರೆ ಅಂತೇಳಿ ಕೆಲವಷ್ಟು ಜನ ಭಾವಿಸ್ತಾರೆ. ಆದರೆ ಅವರ ನಿಜ ಸಂಗತಿ, ಅವರು ಒಳಗೆ ಕಪಟ ಯಾವುದೂ ಇಲ್ಲ. ಸ್ವಚ್ಛ ಹೃದಯ ಏನು ಬರುತ್ತೆ ಅದು ಹೃದಯದಿಂದಲೇ ಅವ್ರ ಬಾಯಲ್ಲಿ ಬರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ಭಕ್ತರು ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ನನಗೆ ಇಚ್ಛೆ ಪಡ್ತೇನೆ. ಯಾಕಂದರೆ ನನಗೂ ಕೂಡ ಹಾಗೆ ಹೇಳ್ತಾರೆ, ನನಗೂ ಹೇಳ್ತಾರೆ ಅವರು, ಯಾರಿಗೂ ಬಿಡುವುದಿಲ್ಲ. ಅವ್ರು ಯಾರು ಎಷ್ಟು ದೊಡ್ಡವಾಗಲಿ, ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಲಿ, ಯಾರಿಗೂ ಆಗಿರ್ಬೋದು, ಅವರು ಮಾತಾಡುವಂಥದ್ದು ಸ್ವಚ್ಛ ಮನಸ್ಸಿನಿಂದ ಅವರು ಹೇಳುವಂಥದ್ದು. ಬಹುತೇಕ ಸಿದ್ದಪ್ಪಜ್ಜದ್ದು ನಾವು ಯಾರು ನೋಡಿಲ್ಲ, ಭಾಳ ಚೆನ್ನಾಗಿ ಹಿರಿಯರು ನೋಡಿರ್ಬೇಕು. ಯಾಕಂದ್ರೆ ನೋಡಿದವರಿಗೆಲ್ಲ ಹಿರಿಯರು. ಆ ಸಿದ್ದಪ್ಪಜ್ಜರು ಕೂಡ ಒಂದು ಪವಾಡ ಪುರುಷರು, ಮಹಾದಾಸೋಹಿ ಎನಿಸಿಕೊಂಡವರು ಪವಾಡ ಪುರುಷರು. ಅನೇಕ ಪವಾಡಗಳನ್ನು ಮಾಡೋದ್ರ ಮುಖಾಂತರ ಈ ನಾಡಿನಲ್ಲಿ ಅನೇಕ ತಮ್ಮದೇ ಆದ ಒಂದು ಭಕ್ತಾದಿಗಳನ್ನು ಹೊಂದಿ ಒಂದು ಕೂಡಲ ಸಂಘ ಬಂದಾಗ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಕೂಡ ನಾನು ಈಗಾಗಲೇ ಪತ್ರ ಕೊಟ್ಟಿದ್ದೀನಿ. ಪತ್ರ ಕೊಟ್ಟು ಅವ್ರ ಕಡೆ ಬರೆಸಿದ್ದೀನಿ. ಬಹುತೇಕ 1 ಕೋಟಿ ರೂಪಾಯಿ ಒಂದು ದಾಸೋಹ ಭವನವನ್ನು ಇಲ್ಲಿ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ಮಾಡಿ 1 ಕೋಟಿ ರೂಪಾಯಿ ಒಂದು ದಾಸೋಹ ಭವನವನ್ನು ನಾನು ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಂಡು ಬರ್ತೀನಿ. 1 ಕೋಟಿ ರೂಪಾಯಿ ಒಂದು ದಾಸೋಹ ಭವನವನ್ನು ಇಲ್ಲಿ ನಿರ್ಮಾಣ ಮಾಡೋಣ. ಮತ್ತು ಇಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಅದು ನನ್ನ ಜವಾಬ್ದಾರಿ. ಅದು ಪೂಜಾರಿಗೆ ಗೊತ್ತೈತಿ, ನಿಮಗೂ ಗೊತ್ತೈತಿ. ಇಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅಂತ ಒಂದು ಕನಸನ್ನು ಕಂಡಿರು ಹಂತ ಹಂತವಾಗಿ ಅವ್ರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲಿದೆ. ಅವ್ರ ಆಶೀರ್ವಾದ ಅಂತ ಎಲ್ಲ ಖಂಡಿತವಾಗಿ ನಡೆಯುತ್ತೆ ಅನ್ನೋ ವಿಶ್ವಾಸ ನನ್ನ ಮೇಲೆ ಐತಿ. ಖಂಡಿತವಾಗಿ ಬರೋ ದಿನಗಳಲ್ಲಿ ಈ ಮಠವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಗುರುತಿಸಿ ತೋರಿಸುವಂಥ ಕೆಲಸ ಸಿದ್ದಾಪುರ ಅದೇ ಸಿದ್ದಾಪುರ ನಡೆದಾಡುವಂಥ ಪವಿತ್ರವಾದ ಈ ಮಣ್ಣು, ಈ ಭೂಮಿ. ಯಾಕಂದರೆ ಅಷ್ಟು ಪವಿತ್ರವಾದಂಥ ಈ ಒಂದು ಕ್ಷೇತ್ರವನ್ನು ಬೆಳೆದೋದಕ್ಕೆ ನಾವು ನೀವೆಲ್ಲರೂ ಸಜ್ಜಾಗೋಣ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಡೀತೀವಿ ಅನ್ನೋ ಒಂದು ಮಾತನ್ನು ಕೂಡ ನಮ್ಮ ಪೂಜೆಗೆ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ಈಗಾಗಲೇ ಭಾಳಷ್ಟು ಸಮಯ ಆಗಿದೆ. ಇನ್ನೂ ಯಾರೂ ಕೂಡ ಪ್ರಸಾದ ಮಾಡಿಲ್ಲ. ಅದಕ್ಕೆ ನಮಗೂ ಕೂಡ ಪ್ರಸಾದ ಇದೆ. ಯಾಕಂದರೆ ನಾನು ಯಾವಾಗ ಬಂದರೂ ಕೂಡ ಈ ಪ್ರಸಾದ ಮಾಡೇ ಹೋಗ್ತೀನಿ. ಯಾಕಂದರೆ ಅದು ಸಿದ್ದಪ್ಪಜ್ಜನ ಸಿದ್ಧಾಂತ, ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿ ಸಿದ್ಧಾಂತ. ಅದಕ್ಕೆ ಎಲ್ಲರೂ ಕೂಡ ಪ್ರಸಾದ ಮಾಡೋಣ ಅನ್ನೋ ಮಾತನ್ನು ಹೇಳಿ ಹೆಚ್ಚಿಗೆ ಸಮಯ ತೆಗೆದುಕೊಂಡು ಆ ಸಿದ್ದಪ್ಪಜ್ಜನಲ್ಲಿ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.